ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾಸ್ ವರ್ಲ್ಡ್. ನಾವಿವತ್ತು ಮಾಡ್ತಾ ಇರೋದು ಪಾಲಕ್ ಪನ್ನೀರ್ ಪರಾಟ. ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ. ಅದನ್ನು ಕುದೀತಿರುವ ನೀರಿಗೆ ಹಾಕಿ ಒಂದೆರಡು ನಿಮಿಷ ಬಿಟ್ಟು ತೆಗಿತೀನಿ. ನೋಡಿ, ಕಲರ್ ಚೇಂಜ್ ಆಗಬಾರ್ದು, ಅಷ್ಟೇ. ಸ್ವಲ್ಪ 2 ನಿಮಿಷ ಬಿಟ್ಟು ಅದನ್ನು ತೆಗೆದು ತಣ್ಣೀರಲ್ಲೇ ಹಾಕಿಬಿಡಿ. ಸೊಪ್ಪು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಆ ಪಾಲಕ್ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡಿಬಿಡೋಣ. ಇದನ್ನು ಪ್ಯೂರಿ ಮಾಡಿಬಿಡೋಣ, ಪಾಲಕ್ ಪ್ಯೂರಿನ. ಆಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ 1.5 ಕಪ್ನಷ್ಟು ಹಿಟ್ಟು ತೊಗೊಂಡು ಅದಕ್ಕೇ ಸ್ವಲ್ಪ ಅಜ್ವಾಯಿನ್ನು, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಹಂಗೆ ನಾವು ಪ್ಯೂರಿ ಮಾಡಿದ್ವಲ್ಲ, ಆ ಪ್ಯೂರಿನೂ ಅದಕ್ಕೆ ಸೇರಿಸಿ ಸ್ವಲ್ಪನೇ ಸೇರಿಸೋಣ. ನೀಟಾಗಿ ಕಲಸೋಣ. ನೋಡಿ, ಈಗ ಯಾವ ಥರ ಅಂತ ನಾನು ತೋರಿಸ್ತೀನಿ. ಸ್ವಲ್ಪನೇ ಹಾಕಿ ಕಲಸಿ. ಇನ್ ಕೇಸ್ ನಿಮ್ಗೆ ಸ್ವಲ್ಪ ನೀರೇನಾದರೂ ಬೇಕಿದ್ದರೆ ನೀರು ಸಮೇತನೂ ಹಾಕ್ಕೋಬೋದು ನೀವು. ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಅದನ್ನೇ ಹಾಕಿ ಕಲಿಸ್ತಾ ಇದ್ದೀನಿ. ಹಿಟ್ಟು ಈ ಥರ ನೋಡಿ, ಈ ಥರ ಆಗಬೇಕು. ಇದಕ್ಕೇ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಹಾಕಿ ಇನ್ನೊಂದು ಸಾರಿ ನಾದಿ. ನೋಡಿ, ಇಷ್ಟು ಸ್ಮೂತ್ ಆದರೆ ಸಾಕು. ಇದನ್ನು ನಾನೀಗ 15 ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಒಂದು ಬೌಲಿಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಆಮೇಲೆ ಇದು ಪನ್ನೀರು, ತುರಿದಿರುವಂಥ ಪನ್ನೀರು, ಇದನ್ನು ಹಾಕ್ತಾಯಿದ್ದೀನಿ. 200 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ನಾನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ, ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರು, ಸ್ವಲ್ಪ ಅಜ್ವಾಯಿನ, ಇದು ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಬಿಡುತ್ತೆ ಇದು ಅಜ್ವಾಯಿನ ಹಾಕಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಸ್ವಲ್ಪ ಅದಕ್ಕೇ ಅಂತೇಳಿ ಕೊತ್ತಂಬರಿ ಸ್ವಲ್ಪ ಮತ್ತು ಶುಂಠಿನೂ, ಎರ್ಜಿರುವಂಥ ಶುಂಠಿ, ತುರಿದಿರುವಂಥ ಶುಂಠಿ, ಇದು ಹಸಿ ಶುಂಠಿ, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸೈಡ್ ಇಟ್ಟು ನಾನೀಗ ಹಿಟ್ಟು ನಾದಿದ್ನಲ್ಲ, ಆ ಹಿಟ್ಟು ತೊಗೋತಾ ಇದ್ದೀನಿ. ಅದನ್ನು ತೊಗೊಂಡು ಅದನ್ನೇ ಈ ಥರ ಬಾಲ್ ಸೈಜ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಾಲ್ಸ್ ಮಾಡಿ ಒಂದು 6 ಬಾಲ್ ಮಾಡಿದ್ದೀನಿ. ಇದನ್ನು ಹೇಗೆ ತುಂಬೋದು ಅಂತ ತೋರಿಸ್ತೀನಿ, ಸ್ಟಫಿಂಗ್ ಯಾವ ಥರ ಮಾಡೋದು ಅಂತ ಹೇಳಿ. ನೋಡಿ, ಅಷ್ಟು ಸ್ವಲ್ಪ ಲಟ್ಟಿಸ್ಕೊಂಡು ನಮಗೆ ನಡುವೆ ಸ್ವಲ್ಪ ದಪ್ಪನೇ ಇರಲಿ, ಸೈಡ್ ಅಷ್ಟೇ ಸ್ವಲ್ಪ ತಿನ್ ಮಾಡ್ಕೊತಾ ಬನ್ನಿ. ಮಾಡಿ ಕೈಯಲ್ಲಿ ಇಟ್ಕೊಂಡು ನಡುವೆ ಸ್ವಲ್ಪ ಹೀಗೆ ಕೈನ ಒಳಗಡೆ ಸೇರಿಸ್ಕೊಂಡು ಅದಕ್ಕೆ ಸ್ಟಫಿಂಗ್ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಿಮ್ಗೆ ಎಷ್ಟು ಸ್ಟಫಿಂಗ್ ಬೇಕು ಅಷ್ಟು ಸ್ಟಫಿಂಗ್ ಹಾಕಿ. ನೋಡಿ, ಈ ಥರ ಒಂದು ಕೈಯಿಂದ ಹಿಟ್ಟು ಹಿಡ್ಕೊಳ್ಳಿ, ಒಂದು ಕೈಯಿಂದ ಹೂರಣ ತುಂಬ್ತಾರೆ. ಇದನ್ನು ತೊಗೊಂಡಿದ್ದೀವಲ್ಲ ನಾವು ಸ್ಟಫಿಂಗು, ಅದನ್ನು ತುಂಬ್ತಾ ಇರಬೇಕು. ಈ ಥರ ಎಡ್ಜಸ್ನ ಈ ಥರ ಎಕ್ಸ್ಟ್ರಾ ಎಳ್ಕೊಂಡು ನೋಡಿ, ಈ ಥರ ಸೀಲ್ ಮಾಡ್ಕೋತಾ ಬರಬೇಕು. ನೋಡಿ, ಈ ಥರ ಸೀಲ್ ಎಕ್ಸ್ಟ್ರಾ ಏನಾದರೂ ಇಟ್ಟು ಬಂದರೆ ತೆಗೆದಿಡಿ, ಇಲ್ಲಾಂದರೆ ಕರೆಕ್ಟ್ ಆಯಿತು ಅಂದರೆ ಕರೆಕ್ಟ್ ಈ ಥರ ಮಾಡ್ಕೊಂಬಿಡಿ. ನೋಡಿ, ಈ ಥರ ಆದರೆ ಸಾಕು. ನಾನೀಗ ಮಾಡ್ಕೊಂಡಿದ್ದೀನಿ, 2 ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಈಗ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಎಡ್ಜಸ್ಸನ್ನ ಲಟ್ಟಿಸ್ಕೊಳ್ಳಿ, ನಡುವೆ ಸ್ವಲ್ಪ ದಪ್ಪನೇ ಇರಲಿ. ನಾನಿಲ್ಲಿ ಫಾಸ್ಟ್ ತೋರಿಸ್ತಾ ಇದ್ದೀನಿ, ಇನ್ನೊಂದರಲ್ಲಿ ಸ್ವಲ್ಪ ಸ್ಲೋ ಮಾಡಿ ತೋರಿಸ್ತೀನಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು ಪರಾಠ. ನಾನು ಇನ್ನೊಂದು ಸ್ಲೋ ಮಾಡಿ ತೋರಿಸ್ತೀನಿ. ಈಗ ಆದಷ್ಟು ಎಡ್ಜಸ್ಸನ್ನು ಲಟ್ಟಿಸ್ಕೊಳ್ಳಿ. ನಡುವೆ ಪ್ರೆಷರ್ ಹಾಕೋದು ಬೇಡ. ನೋಡಿ, ಈ ಥರ ಲಟ್ಟಿಸ್ಕೊಳ್ಳಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಮತ್ತು ದೊಡ್ಡವ್ರ ಲಂಚ್ ಬಾಕ್ಸ್ಗೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ಇದ್ರ ಜೊತೆಗೆ ನೀವೇನಾದರೂ ಮೊಸರು ಕೊಡ್ಬೋದು, ಇಲ್ಲ ಅಂದರೆ ಉಪ್ಪಿನಕಾಯಿ, ಈ ಥರದ್ದು ಏನಾದರೂ ಕೊಡ್ಬೋದು. ಮಕ್ಕಳಿಗಂತೂ ಫುಲ್ ಹೇಳಿ ಮಾಡಿಸಿದ್ದು. ಈಗ ನಾನು ಹಂಚ್ಕಾಯಕ್ಕೆ ಇಟ್ಟಿದ್ದೀನಿ. ಹಂಚಕಾದ್ಮೇಲೆ ಪರಾಠ ಹಾಕ್ತಿದ್ದೀನಿ. ನೋಡಿ, ಅದ್ರ ಮೇಲೆ ನಾನು ಎಣ್ಣೆನಾರ ಹಾಕ್ಬೋದು, ತುಪ್ಪನಾರ ಹಾಕ್ಬೋದು. ನಾನು ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬ್ರೌನ್ ಸ್ಪಾಟ್ ಅದ್ರ ಮೇಲೆ ಬರಬೇಕು, ಅಲ್ಲಿವರೆಗೂ ಬೆಳೆಸಿ ತೆಗೀರಿ. 2 ಮಾಡಿದ್ನಲ್ಲ, ಇನ್ನೊಂದನ್ನು ಕೂಡ ಬೆಳೆಸ್ಕೊತಾ ಇದ್ದೀನಿ. ನೋಡಿ, ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ, ಕಾಣ್ತಾ ಇದೆ ಪನ್ನೀರ್ ಒಳಗಡೆ ಇರೋದು, ಬಟ್ ಹೊಡೆದಿಲ್ಲ, ಆ ಥರ ಮಾಡಿದ್ದೀನಿ. ಕರೆಕ್ಟಾಗಿ ನಾದ್ಕೊಂಡು ಹಿಟ್ಟು ಕರೆಕ್ಟಾಗಿ ನೆಂದಿದ್ರೆ ಕರೆಕ್ಟಾಗಿ ಬರುತ್ತೆ ಪನ್ನೀರ್ ಪರಾಠ. ನೋಡಿ ಫ್ರೆಂಡ್ಸ್, ಇನ್ನಷ್ಟು ಒಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೋಡಿ, ಈ ಥರ 2 ಕಡೆಯೂ ಚೆನ್ನಾಗಿ ಬೆಂದಮೇಲೆ
ನಾನು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರುಚಿಯಾದಂಥ ಪನ್ನೀರ್ ಪರಾಟ ರೆಡಿ ಇದೆ. ಅದನ್ನು ನಾನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಒಂದು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟಫಿಂಗ್ ಎಲ್ಲ ಕಡೆಗೂ ಕರೆಕ್ಟಾಗಿ ಆಗಿದೆ ನೋಡಿ. ಈ ಥರ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಸ್ಟ್ ಮಾಡಿ ನೋಡಿ ಹೇಳಿ.